ನಮಸ್ಕಾರ. ಮ್ಯಾಮ್ಸ್ ನಿಧಿ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು GST ರಿಫಾರ್ಮ್ ರೀಸೆಂಟಾಗಿ ಆಯ್ತಲ್ಲ, ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಬಹುದು ಎಸ್ಸೆ, ಮತ್ತೆ ನೀವು ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಎಸ್ಸೆ ಯಾವ್ಯಾವ ಥರ ಬರಬಹುದು ಅಂದರೆ, GST ರಿಫಾರ್ಮ್ ಅ ಲ್ಯಾಂಡ್ ಮಾರ್ಕ್ ಇನ್ ಇಂಡಿಯಾಸ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ಕೇಳ್ಬೋದು. ಇಲ್ಲಾಂದ್ರೆ ಭಾರತದ ಆರ್ಥಿಕತೆಯ ಮೇಲೆ GSTಯ ಪ್ರಭಾವ, ಸಾಧನೆಗಳು ಮತ್ತು ಸವಾಲುಗಳು, ಈ ತರ ಕೇಳ್ಬೋದು. ಇಲ್ಲ ಅಂತಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್, ಇಟ್ಸ್ ಅ ರಿಯಾಲಿಟಿ ಆರ್ ಮಿತ್, ಈ ತರ ಕೇಳ್ಬೋದು. ಇಲ್ಲ ಅಂತ ಅಂದ್ರೆ GST ಮತ್ತು ಸಾಮಾನ್ಯ ನಾಗರಿಕರ ಮೇಲೆ ಅದರ ಪರಿಣಾಮ, ಇದು ವರದಾನವೋ ಹೊರೆಯೋ. ಅಂದ್ರೆ ಯಾವುದೇ ತರ ವರ್ಡಿಂಗ್ ಅಲ್ಲಿ ಕೇಳಿದ್ರು ಕೂಡ ನೀವು ಕಲೆಕ್ಟ್ ಮಾಡ್ಬೇಕಾಗಿರೋದು ಕೆಲವು ಫ್ಯಾಕ್ಟ್ಸ್ ಅಂಡ್ ಡೇಟಾ, ಅದನ್ನ ನೀವು ಮಾಡಲೇಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಈ ತರ ಟೆಕ್ನಿಕಲ್, ಇದು ಆಕ್ಚುಲಿ ಟೆಕ್ನಿಕಲ್ ಡೇಟಾ, ಟೆಕ್ನಿಕಲ್ ಎಸ್ಸೆ. ಸೊ ನಿಮ್ಗೆ ಸ್ವಲ್ಪನಾದ್ರೂ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿರಬೇಕು. ಇಲ್ಲ ಸುಮ್ಮನೆ ನಾನು ಬರೀತೀನಿ ಅಂತಂದ್ರೆ ಸರಿಯಾಗಿ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಇಂಟ್ರೊಡಕ್ಷನ್ ಏನ್ ಬರೀತೀರಾ? ಇಲ್ಲಿ ಇಂಟ್ರೊಡಕ್ಷನ್ ನೀವು GST ರಿಫಾರ್ಮ್ ಯಾಕಾಯ್ತು ಅನ್ನೋದನ್ನ ಬರೀಬಹುದು. ಅಂದ್ರೆ ಇವಾಗ ಏನು ಅಂತಂದ್ರೆ GST ಹಿಂದೆ 4-5 ಸ್ಲ್ಯಾಬ್ಸ್ ಇತ್ತು. ಬಟ್ ಅದರಿಂದ ಏನಾಗ್ತಿತ್ತು ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೂ, ಬಡವರಿಗೂ, ಶ್ರೀಮಂತರಿಗೂ ಒಂದೇ ರೀತಿಯಂತಹ ಸ್ಲ್ಯಾಬ್ಸ್ ಇತ್ತು. ಕೆಲವು ಫಾರ್ ಎಕ್ಸಾಂಪಲ್ ಇವಾಗ ನಾನು ನಾರ್ಮಲ್ ಕಾರ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ 28% ಇರ್ತಿತ್ತು. ಅಂದ್ರೆ ಒಂದು ಸರ್ಟೈನ್ ಲೆಂತ್ ದಾಟಿದ್ಮೇಲೆ, ಅದು ಟಾಟಾ ಆಗಿರಬಹುದು, ಮಾರುತಿ ಆಗಿರ್ಬೋದು, ಅಥವಾ ಆಡಿ ಆಗಿರ್ಬೋದು. ಸೊ ಆಡಿ ತಗೊಳ್ಳೋರ್ಗು ಸೇಮ್ GST ಇತ್ತು. ದ ಸೇಮ್ ವೇ ಟಾಟಾ ಕಾರ್ ತಗೊಳ್ಳೋರ್ಗು ಸೇಮ್ GST ಇತ್ತು. ಅದು ಜನರಿಗೆ ನ ಮಾಡ್ತಾ ಇತ್ತು, ಪ್ರೊಡ್ಯೂಸ್. ಅಂದ್ರೆ ಅದರಿಂದ ಏನಾಗ್ತಿತ್ತು ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ನೀವು ಇನ್ನೊಂದೇನು ಅನಾಪ್ಟರ್ ಡೇಟ್ ಬರೀಬಹುದು. ಯಾಕಂತಂದ್ರೆ ಬ್ಯಾಂಗ್ಳೂರಲ್ಲಿ ಒಬ್ಬ ಸ್ಟ್ರೀಟ್ ವೆಂಡರ್ಗೆ 42 ಲಕ್ಷ GST ಬಂದಿದ್ದು ವೈರಲ್ ಆಗಿತ್ತು, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಹೀಗೆ ಒಬ್ಬ ಬಡ ಸ್ಟ್ರೀಟ್ ವೆಂಡರ್ಗೆ ಅದ್ ಹೇಗೆ ಅಷ್ಟು ಟ್ಯಾಕ್ಸ್ ಬಂತು ಅನ್ನೋದು ಇನ್ನೊಂದು ಕ್ವಶನ್. ಅದನ್ನು ಕೂಡ ನೀವು ಇಂಟ್ರೊಡಕ್ಷನ್ ಅಲ್ಲಿ ತಗೋಬಹುದು. ಮತ್ತೆ ನೆಕ್ಸ್ಟ್ ಈ ಎಸ್ಸೆನ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಈಗ ಇಂಟ್ರೊಡಕ್ಷನ್ ಬರೆದ್ರೆ ನೆಕ್ಸ್ಟ್ ಪ್ರಾರಂಭಿಸೋದಕ್ಕೆ. ಸೊ ಸುಧಾರಣೆಗೆ ಮುಂಚೆ ಏನಿತ್ತು ಅನ್ನೋದನ್ನ ಸ್ವಲ್ಪ ಡೀಟೇಲಿಂಗ್ ಕೊಡಿ. ಅಥವಾ ಅದಲ್ಲದೆ ಇದ್ರೂ ಕೂಡ ನೀವು ಈಗ ಇಂಟ್ರೊಡಕ್ಷನ್ ಅಲ್ಲಿ ನೀವು ಅದು ಅದ್ರದ್ದು ಅಮೆಂಡ್ಮೆಂಟ್, GST ಕೌನ್ಸಿಲ್ ಬಗ್ಗೆ ಬರ್ತಿಲ್ಲ ಅಂದ್ರೆ ಸ್ವಲ್ಪ ಬರಿಬಹುದು. ಯಾವ ಅಮೆಂಡ್ಮೆಂಟು, 101 ಅಮೆಂಡ್ಮೆಂಟ್ ಅಲ್ಲಿ ಏನಾಯ್ತು, ಆ GST ಕೌನ್ಸಿಲ್ದು ಆರ್ಟಿಕಲ್ ಯಾವುದು, 279A, ಇದ್ರ ಬಗ್ಗೆನೂ ಸ್ವಲ್ಪ ಡೀಟೇಲಿಂಗ್ ಆಗ್ಬೋದು. ಮತ್ತೆ GST ಸ್ಟ್ರಕ್ಚರ್ ರಿಫಾರ್ಮ್ ಆಗೋಕ್ಕಿಂತ ಮುಂಚೆ ಯಾವ್ಯಾವ ಸ್ಲ್ಯಾಬ್ ಇತ್ತು ಅಂತ ಬರೀರಿ. 5%, 12%, 18%, 28%. ಮತ್ತೆ ಇದ್ರ ಜೊತೆಗೆ ಒಂದೆರಡು ಎಕ್ಸಾಂಪಲ್ನು ಕೂಡ ಬರೀರಿ. ಯಾವ್ಯಾವ್ದು 5% ಅಲ್ಲಿ ಬರ್ತಿತ್ತು, 12% ಅಲ್ಲಿ ಬರ್ತಿತ್ತು, 18% ಅಲ್ಲಿ, 28% ಅಲ್ಲಿ, ಇದು. ಸೊ ಅದಾದ್ಮೇಲೆ ಮತ್ತೆ ಅಡಿಷನಲ್ ಸೆಸಸ್ ಯಾವ್ದ್ಯಾವ್ದಕ್ಕೆ ಹಾಕ್ತಿದ್ರು, ಸಿನ್ ಗೂಡ್ಸ್ಗೆ ಮತ್ತೆ ಲಕ್ಸುರಿ ಐಟಮ್ಸ್ಗೆ ಸೆಸ್ ಹಾಕ್ತಿದ್ರು, ಅದ್ರ ಬಗ್ಗೆ ಬರೀರಿ. ಮತ್ತೆ ಈಗ ಏನಾಗಿದೆ ಅಂತಂದ್ರೆ ರಿಫಾರ್ಮ್ ಆದ್ಮೇಲೆ ಈಗ ಬೇಸಿಕ್ ಫುಡ್ ಐಟಮ್ಸ್ಗೆ ಮತ್ತೆ ಮೆಡಿಸನ್ಗೆ ಇದಕ್ಕೆಲ್ಲವೂ ಕೂಡ 0 ಆಗಿದೆ, 0 ಸ್ಲ್ಯಾಬಿಗೆ ತಂದಿದ್ದಾರೆ. ಅಂದ್ರೆ ಮುಂಚೆ 5% ಇತ್ತು, ಅದೆಲ್ಲವೂ ಈಗ ಕಡಿಮೆ ಆಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಏನೇನ್ ಬರಿಬೇಕು ಅಂತ ನಾನು ಹೇಳ್ತೀನಿ. ನಾನು ಲಾಸ್ಟ್ ಎಸ್ಸೆಲ್ಲೇ ಹೇಳಿದೀನಿ, ಐ ಡೋಂಟ್ ಗಿವ್ ಕಂಪ್ಲೀಟ್ ಡೇಟಾ, ಬಿಕಾಸ್ ಪ್ರತಿಯೊಂದು ಎಸ್ಸೆ ಕೂಡ ಡಿಫ್ರೆಂಟ್ ಇರಬೇಕು. ಸೊ ಯು ಹ್ಯಾವ್ ಟು ವರ್ಕ್ ಫಾರ್ ಯುವರ್, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಡೇಟಾ ಆಡ್ ಮಾಡ್ಬೇಕನ್ಸುತ್ತೆ ಅದನ್ನ ಆಡ್ ಮಾಡ್ತಾ ಹೋಗಿ. ನೆಕ್ಸ್ಟ್, ವಾಟ್ ಪ್ರಾಂಪ್ಟೆಡ್ ದ ರಿಫಾರ್ಮ್? ಯಾಕೆ ರಿಫಾರ್ಮ್ ಬೇಕಾಯ್ತು? ಸುಧಾರಣೆಗೆ ಏನು ಪ್ರೇರಣೆ? ಸಂಕೀರ್ಣತೆ ಮತ್ತು ಗೊಂದಲ, ತುಂಬಾ ಸ್ಲ್ಯಾಬ್ಗಳಿದ್ದು, ಆಮೇಲೆ ಡಿಸ್ಪ್ಯೂಟ್ಸ್, ಇವೆಲ್ಲ ಯಾವ ಸ್ಲ್ಯಾಬ್ಗೆ ಯಾವ ಐಟಮ್ಸ್ ಇರುತ್ತೆ ಅನ್ನೋದು ನಾರ್ಮಲ್ ಸಿಟಿಜನ್ಸ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಸುಧಾರಣೆ ಬೇಕಾಯಿತು. ಮತ್ತೆ ಗವರ್ಮೆಂಟ್ ಇಂಟೆಂಟ್ ಟು ಸಿಂಪ್ಲಿಫೈ ಟ್ಯಾಕ್ಸೇಷನ್, ಬೂಸ್ಟ್ ಕನ್ಸಂಪ್ಷನ್, ಈಸ್ ಕಾಸ್ಟ್ ಬರ್ಡನ್ ಆನ್ ಮಿಡಲ್ ಅಂಡ್ ಲೋವರ್ ಕ್ಲಾಸ್ ಪೀಪಲ್. ಅಂದ್ರೆ ಲೋವರ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಬರ್ಡನ್ ಕಮ್ಮಿ ಮಾಡೋದಕ್ಕೋಸ್ಕರ ಗವರ್ಮೆಂಟ್ ಸಿಂಪ್ಲಿಫೈ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದ್ರು. ಮತ್ತೆ ಇನ್ನೊಂದು ಏನಂತಂದ್ರೆ ಬಿಸ್ನೆಸ್ ಅಲ್ಲಿ ಅವರಿಗೂ ಕೂಡ ಅದು ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿತ್ತು. ಅಂಡ್ ಈಗ CA ಇಲ್ಲದೆ ಏನು ಚಾರ್ಟೆಡ್ ಅಕೌಂಟೆಂಟ್ ಇಲ್ಲದೆ ಅಥವಾ ಆಡಿಟರ್ ಇಲ್ಲದೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅದನ್ನ ಆ ಬರ್ಡನ್ನ ಬಿಸ್ನೆಸ್ ಅಲ್ಲಿ ಕಮ್ಮಿ ಮಾಡೋಕ್ಕೋಸ್ಕರ ಈ ರಿಫಾರ್ಮ್ ಬಂದಿದೆ. ನೀವು ಇನ್ನೊಂದೆರಡು ಎಕ್ಸ್ಟ್ರಾ ಪಾಯಿಂಟ್ ನಿಮ್ದು ಓನ್ ಆಗಿ ನೀವು ನೋಡಿರುವಂತಹ ಎಕ್ಸಾಂಪಲ್ಸ್ ನ ಹಾಕಬಹುದು ಇಲ್ಲಿ. ನೆಕ್ಸ್ಟ್, ಕೀ ಚೇಂಜಸ್ ಇಂಟ್ರೊಡ್ಯೂಸ್ಡ್ ಇನ್ ರೀಸೆಂಟ್ ರಿಫಾರ್ಮ್. ಇತ್ತೀಚಿನ ರಿಫಾರ್ಮ್ ಅಲ್ಲಿ ಏನೇನ್ ಚೇಂಜಸ್ ಆಯಿತು ಅನ್ನೋದು ನೋಡ್ತಾ ಹೋಗೋಣ. ಹಳೆಯ ಸ್ಲ್ಯಾಬ್ಸ್ ಇದ್ದಂತಹ 12 ಮತ್ತೆ 28% ರದ್ದುಗೊಳಿಸಲಾಗಿದೆ. ಮತ್ತೆ ಹೊಸ ಪ್ರಾಥಮಿಕ ಸ್ಲ್ಯಾಬ್ಗಳು ಯಾವುದು ಅಂತಂದ್ರೆ ದೈನಂದಿನ ಸರಕುಗಳಿಗೆ 5% ಮಾಡಿದ್ದಾರೆ, ಮೋಸ್ಟ್ ಆಫ್ ದ ಎವ್ರಿ ಡೇ. ಮತ್ತೆ ಕೆಲವುದಕ್ಕೆ ತೆಗೆದು ಬಿಟ್ಟಿದ್ದಾರೆ 5%. ಮತ್ತೆ
ಫಾರ್ ಸ್ಟ್ಯಾಂಡರ್ಡ್ ನಾನ್ ಲಕ್ಸುರಿ ಗೂಡ್ಸ್ ಅಂಡ್ ಸರ್ವಿಸಸ್ಗೆ 8% ಮಾಡಿದ್ದಾರೆ. ನಾನ್ ಲಕ್ಸುರಿ ಗೂಡ್ಸ್ಗೆ 18%. ಮುಂಚೆ ಅದು ಕೂಡ 28% ಸ್ಲ್ಯಾಬ್ ಬರ್ತಿತ್ತು. ಅದು ಮಧ್ಯಮ ಮತ್ತು ಕೆಳವರ್ಗದ ಕುಟುಂಬಗಳಿಗೆ ಅದು ಬರ್ಡನ್ ಆಗ್ತಾ ಇತ್ತು. ಮತ್ತೆ ಇದು ತುಂಬಾ ಐಷಾರಾಮಿ ನಿಮ್ಗೆ ಲಕ್ಸುರಿ ಗೂಡ್ಸ್ ಅಥವಾ ಸಿನ್ ಗೂಡ್ಸ್ ಇದಕ್ಕೆ 40% ಸ್ಲ್ಯಾಬ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿಗರೇಟ್ ಸ್ಮೋಕಿಂಗ್ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ನಮ್ಗೆಲ್ರಿಗೂ ಗೊತ್ತಿದೆ. ನೀವು ಅದನ್ನು ಕೂಡ ಅಲ್ಲಿ ಎಕ್ಸಾಮ್ ಅಲ್ಲಿ ಹಾಕಿ ಬರೀಬಹುದು. ಅದಕ್ಕೋಸ್ಕರ ಅದಕ್ಕೆ 40% ಇಟ್ಟಿದ್ದಾರೆ. ಸೊ ಇದರಿಂದ ಸ್ಮೋಕಿಂಗ್ ರೆಡ್ಯೂಸ್ ಆಗಬಹುದು ಮನುಷ್ಯರಲ್ಲಿ. ಇವಾಗ 4 ಮಾಡುತ್ತಾ ಇರೋ ಕಡೆ ಅವನು 2 ಸಿಗರೇಟ್ ಸ್ಮೋಕ್ ಮಾಡಬಹುದು. ಸೊ ಅದು ಕೂಡ ಅವ್ನ ಹೆಲ್ತಿಗೂ ಬೆನಿಫಿಟ್ ಅಲ್ವಾ. ಸೊ ಹಿಂಗೆ. ಮತ್ತೆ ಇನ್ನೊಂದು ಏನಂದ್ರೆ ಎಕ್ಸಮ್ಟ್ ಐಟಮ್, ಕೆಲವು ಬೇಸಿಕ್ ಫುಡ್ ಐಟಮ್ಸ್ ಆಗಿರ್ಬೋದು, ಮೆಡಿಸನ್, ಇನ್ಶೂರೆನ್ಸ್, ಮತ್ತೆ ಇನ್ನೊಂದೇನು ಫಾರ್ ಎಕ್ಸಾಂಪಲ್ ಅವನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ಪನ್ನೀರು, ಮಿಲ್ಕ್, ಇದಕ್ಕೆಲ್ಲವೂ ಕೂಡ 0 ಸ್ಲ್ಯಾಬ್ಗೆ ಅವೆಲ್ಲ ಬಂದಿದೆ. ಸೊ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇರಲಿ. ಪ್ರತಿಯೊಬ್ರು ಇದನ್ನ ಇಲ್ಲಿ ಏನ್ ನಾನು ಮೆನ್ಷನ್ ಮಾಡಿದೀನಿ ಇದನ್ನೇ ಬರೆಯೋಕೆ ಹೋಗ್ಬೇಡಿ. ನಿಮಗೂ ಗೊತ್ತಿರುತ್ತೆ ಯಾವ್ಯಾವ್ದಕ್ಕೆ 0 ಸ್ಲ್ಯಾಬ್ ಬಂದಿದೆ, ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ಎಸ್ಸೆ ಯಾವತ್ತಿದ್ರೂ ಡಿಫ್ರೆಂಟ್ ಆಗಿರ್ಬೇಕು. ಸೊ ದಟ್ಸ್ ಮೈ ಇಂಟೆನ್ಷನ್. ನೆಕ್ಸ್ಟ್ ಅದರಿಂದ ಏನು ಪರಿಣಾಮ ಆಯಿತು, ಕನ್ಸ್ಯೂಮರ್ಸ್ ಮೇಲೆ ಏನು ಪರಿಣಾಮ ಆಯಿತು. ಕನ್ಸ್ಯೂಮರ್ಸ್ ಇವಾಗ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಕ್ಲಾಸ್ ಪೀಪಲ್ಗೆ ಕೆಲವು ಐಟಮ್ಸ್ ನ ಬೈ ಮಾಡಕ್ಕೆ ಅವರು ತುಂಬಾ ಹೆಸಿಟೇಟ್ ಮಾಡ್ಕೊಂತ ಇದ್ರು. ಇವಾಗ ಕಾರ್ನೇ ತಗೊಳಕಾದ್ರೂ ಕೂಡ 28% ಕೊಡ್ಬೇಕಾಗಿತ್ತು. ಅದು ಅವರು ಸ್ಪೆಸಿಫೈ ಮಾಡಿರೋ ಒಂದು ಲೆಂತ್ ನ ಕ್ರಾಸ್ ಮಾಡಿದ ತಕ್ಷಣ. ಸೊ ಈಗ ಅವರಿಗೆ ಬರ್ಡನ್ ಕಮ್ಮಿ ಆಯಿತು. ಮತ್ತೆ ಬಿಸ್ನೆಸಸ್ ಅಲ್ಲಿ ಏನಂತಂದ್ರೆ ಮುಂಚೆ ಎಲ್ಲ ಇನ್ಫಾರ್ಮಲ್ ಬಿಸ್ನೆಸ್ ಜಾಸ್ತಿ ಇರೋದು. ಮತ್ತೆ GST ಟಿನ್ ನಂಬರ್ ನ ಮಾಡಿಸ್ತಾ ಇರಲಿಲ್ಲ. ಇವಾಗ GST ಟಿನ್ ನಂಬರ್ ಮಾಡಿಸ್ತಾರೆ. ಇದರಿಂದ ಎಕಾನಮಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಗವರ್ಮೆಂಟ್ ರೆವಿನ್ಯೂ, ಈಗ ರೀಸೆಂಟ್ ಅಲ್ಲಿ ಒಂದು ರಿಪೋರ್ಟ್ ನೋಡಿದೆ, 93,000 crore ಲಾಸ್ ಆಗಿತ್ತು ಗವರ್ಮೆಂಟ್ಗೆ GST ಇದರಿಂದ. ಬಟ್ ಈ ತರ ಎಲ್ಲ ಸರಳೀಕರಣ ಮಾಡಿದ್ರೆ ಜನರು GST ಪೇ ಮಾಡ್ತಾರೆ. ಅದರಿಂದ ಗವರ್ಮೆಂಟ್ ರೆವಿನ್ಯೂ ಹೆಚ್ಚಾಗುತ್ತೆ. ಗವರ್ಮೆಂಟ್ ರೆವಿನ್ಯೂ ಹೆಚ್ಚಾದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆನ್ ಇನ್ಫ್ಲೇಷನ್, ಇವಾಗ ಟ್ಯಾಕ್ಸ್ ಸರಿಯಾಗಿ ಕಟ್ತಾ ಇದ್ರೆ, ಗುಡ್ಸ್ ಅಂಡ್ ಸರ್ವಿಸ್ ಸರಿ ಸಪ್ಲೈ ಅಂದ್ರೆ ಮಿಸ್ ಮ್ಯಾಚ್ ಆಗದೆ ಇದ್ರೆ, ಸಪ್ಲೈ ಆಫ್ ದ ಡಿಮ್ಯಾಂಡ್ ಮತ್ತೆ ಸಪ್ಲೈ, ಇನ್ಫ್ಲೇಷನ್ ಕೂಡ ಅಂಡರ್ ಕಂಟ್ರೋಲ್ ಇರುತ್ತೆ. ಮತ್ತೆ ಈಗ ಇಕ್ವಿಟಿ ಮತ್ತೆ ಫೇರ್ನೆಸ್, ಈಗ ಎಲ್ಲಾ ವರ್ಗ, ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಲಕ್ಸುರಿ ಲೈಫ್ ಗೋ ಫಾರ್ 40%, ನಿಮ್ಗೆ ನಾರ್ಮಲ್ ಲೈಫ್ ಅಂದ್ರೆ 18%. ಅಂದ್ರೆ ಎಲ್ರಿಗೂ ಕೂಡ ಸಮಾನತೆ ಬಂತು ಇಲ್ಲಿ, ಮತ್ತೆ ನ್ಯಾಯಯುತವಾಗೂ ಕೂಡ ಇದೆ. ಸೊ ಇಲ್ಲಿ ಈ ಒಂದೊಂದು ಪಾಯಿಂಟ್ಗೂ ಕೂಡ ನೀವು ಪರ್ಟಿಕ್ಯುಲರ್ ಒಂದೊಂದು ಎಕ್ಸಾಂಪಲ್ ಹಾಕಿ. ಬಿಕಾಸ್ ಈಗ GST ಅಂದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಡಿಸ್ಕಸ್ ಮಾಡ್ತಿರೋದ್ರಿಂದ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಒಂದೊಂದು ರೀತಿ GST ಇಂಪ್ಯಾಕ್ಟ್ ಗೊತ್ತಿರುತ್ತೆ. ಇವಾಗ ನಂಗೆ ಬಿಸ್ನೆಸ್ ಬಗ್ಗೆ ಹೇಗೆ ಗೊತ್ತು ಅಂದ್ರೆ, ಈಗ ಕಮರ್ಷಿಯಲ್ ಕ್ರಾಪ್ಸ್ ಆದಂತಹ ಏಲಕ್ಕಿ ಮತ್ತೆ ಕಾಫಿನ ಮುಂಚೆ ತುಂಬಾ ಅಂದ್ರೆ ಇಟ್ ವಾಸ್ ವೆರಿ ಈಸಿ ಇದು ಮಾಡಕ್ಕೆ, ಏನು ಸೇಲ್ ಮಾಡಕ್ಕೆ ಅಥವಾ ಬೈ ಮಾಡಕ್ಕೆ. ಬಟ್ ಇವಾಗ GST ನಂಬರ್ ತಗೊಳ್ಳಿ ಅಂತಾರೆ, ಮತ್ತೆ ಇಷ್ಟು GST ಕಟ್ಟಿ ಅಂತಾರೆ. ಅಲ್ಲಿ ಲಾಭ ಬಂದಿರೋದು 10,000 ಆಗಿರುತ್ತೆ, ಬಟ್ GST ಕಟ್ಬೇಕಾಗಿರೋದು ಕೆಲವು ಸಲ 11,000 ಆಗಿರುತ್ತೆ. ಹಿಂಗಿದಾಗ ಏನಾಗುತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಹೈಡ್ ಮಾಡಿ ಇನ್ಫಾರ್ಮಲ್ ವೇ ಅಲ್ಲಿ ಇದು ಬಿಸ್ನೆಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ GST ಸರಳೀಕರಣ ಆದಷ್ಟು ಕೂಡ ಜನರು ಓಕೆ ತಗೋ, ನಮ್ಗೆ ಬಂದಿರೋ ಲಾಭದಲ್ಲಿ ಇಷ್ಟು ಕಟ್ಟೋಣ ಅಂತ ಮನಸ್ಥಿತಿ ಬಂದೇ ಬರುತ್ತೆ. ಸೊ ಅವರಿಗೆ ಅವೇರ್ನೆಸ್ ಮೂಡಿಸಿದಾಗ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ, ಇಂಡಿಯಾದ ಎಕಾನಮಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಆನ್ ಇನ್ಫಾರ್ಮಲ್ ಬಿಸ್ನೆಸಸ್ ಅಂಡ್ ಇನ್ಫಾರ್ಮಲ್ ಎಕಾನಮಿ. ಇದು ಇನ್ಫಾರ್ಮಲ್ ಎಕಾನಮಿಯಿಂದ ಫಾರ್ಮಲೈಸೇಷನ್ ಪುಷ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ GST ಕಟ್ಟದೇ ಇರೋರು ಕೂಡ ಅಯ್ಯೋ ಇಷ್ಟು ಕಮ್ಮಿ ಇದೆಯಲ್ಲ ಕಟ್ಟೋಣ ಅಂತ ಫಾರ್ಮಲೈಸೇಷನ್ ಮಾಡ್ತಾರೆ. ಮತ್ತೆ ವಾಯ್ಸ್ ಡಿಜಿಟಲ್ ಅಡಾಪ್ಷನ್ ಮಾಡೋದ್ರಿಂದ, ಬಿಲ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಡೈರೆಕ್ಟ್ ಟ್ಯಾಕ್ಸೇಷನ್ ಗವರ್ಮೆಂಟಿಗೆ ಹೋಗುತ್ತೆ. ಮತ್ತೆ ಕ್ಯಾಸ್ಕೇಡಿಂಗ್ ಬರ್ಡನ್, ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಡ್ಗೆ 0% ಮಾಡಿದ್ದಾರೆ, ವೀಟ್ಗೆ ಏನು ಇರಲಿಲ್ಲ. ಈಗ ಇದ್ರಗಳ ಮಧ್ಯ ಕ್ಯಾಲ್ಕುಲೇಟಿಂಗ್ ಪ್ರಾಬ್ಲಮ್ ಆಗ್ತಿತ್ತು, ಇವಾಗ ಅದು ನಿಂತಿದೆ. ಮತ್ತೆ ಬರ್ಡನ್, ಕಂಪ್ಲೇಂಟ್ಸ್ ಬರ್ಡನ್ ಇದ್ದೇ ಇರುತ್ತೆ. ಬಿಕಾಸ್ ಅದು ಇನ್ನೂ ಕೂಡ ಸ್ವಲ್ಪ ನೀಟಾಗಿ ಅಡಾಪ್ಟ್ ಮಾಡ್ಕೋಬೇಕು, ಜನರಿಗೆ ಅವೇರ್ನೆಸ್ ಮೂಡಬೇಕು. ಎಕ್ಸ್ಕ್ಯೂಸ್ ಮೀ. ಬಟ್ ಆದ್ರೆ ಇದು ಫ್ಯೂಚರ್ ಡೇಸ್ ಅಲ್ಲಿ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ರೆವಿನ್ಯೂ, ಈಗ ಡೆಫಿನೆಟ್ಲಿ ಎಲ್ಲರೂ ಕೂಡ GST ಕಟ್ತಾ ಹೋದ್ರೆ ಅವ್ರ ಬಿಸ್ನೆಸ್ ಅಲ್ಲಿ, ಮತ್ತೆ GST ಎಲ್ಲಿ ಎಷ್ಟು ತಗೋಬೇಕು ಅಂತ ತಗೊಂಡ್ರೆ ಅದು ರೆವಿನ್ಯೂಗಳಲ್ಲೂ ಕೂಡ ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದಿಸ್ ಆರ್ ದ ಥಿಂಗ್ಸ್ ಇಂಪ್ಯಾಕ್ಟ್ ಇನ್ಫಾರ್ಮಲ್ ಎಕಾನಮಿ ಮತ್ತೆ ಇನ್ಫಾರ್ಮಲ್ ಬಿಸ್ನೆಸ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ರೆವಿನ್ಯೂ ಫ್ಯಾಕ್ಟ್. ರೆವಿನ್ಯೂ ಫ್ಯಾಕ್ಟು ಈಗ ಈ ವರ್ಷದ ನೀವು ಹಾಕೋಬಹುದು 2024-25 ಎಷ್ಟು ಬಂತು ಅಂತ. ಇದು ನಾನು ಏನಕ್ಕೆ ಹಾಕಿದ್ದೀನಿ ಅಂತಂದ್ರೆ ಈ ತರ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಈಗ GST 60% ಆಫ್ ದ ಇಂಡೈರೆಕ್ಟ್ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡುತ್ತೆ. ಸೊ ಇದು
ಗೊತ್ತಿರಬೇಕು. ಮತ್ತೆ ಇವೆರಡು ಫ್ಯಾಕ್ಟ್ ನ ನೀವು ರೀಸೆಂಟ್ ಡೇಟಾಗಳ ಜೊತೆ ಇದ್ ಮಾಡ್ಕೊಳ್ಳಿ. ಇದು ಎಲ್ಲಿ ಅಂತಂದ್ರೆ ಒಂದು ಎಸ್ಸೆ ಬರಿಬೇಕಾದ್ರೆ, ಎಸ್ಪೆಷಲಿ ಎಕಾನಮಿ ಕೈಂಡ್ ಎಸ್ಸೆ ಬರಿಬೇಕಾದ್ರೆ ಜನರಲಿಸ್ಟಿಕ್ ಗೆ ಮಾರ್ಕ್ಸ್ ತುಂಬಾ ಕಮ್ಮಿ ಕೊಡ್ತಾರೆ. ಅಂಡ್ ಎಕಾನಮಿ ಎಸ್ಸೆ ತಗೊಳ್ತಿದ್ದಾನೆ ಅಂತ ಅಂದ್ರೆ ಆ ವ್ಯಕ್ತಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ಅವಾಗ ನೀವು 17 ತನಕನೂ ಮಾರ್ಕ್ಸ್ ತಗೋಬಹುದು ಔಟ್ ಆಫ್ 20. ಬಟ್ ಫ್ಯಾಕ್ಟ್ಸ್ ಅಂಡ್ ಡೇಟಾ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ನೀವು ಎಕಾನಮಿ ಮೇಲೆ ಎಸ್ಸೆ ತಗೊಳ್ತಿದ್ದೀರಾ ಅಂದ್ರೆ ಯು ವಿಲ್ ಬಿ ಔಟ್ ಆಫ್ ದ ಹರ್ಡ್. ಆ 2% ಆಫ್ ದ ಪೀಪಲ್ ಅಲ್ಲಿ ನೀವು ಬರ್ತೀರಾ. ಅಂಡ್ ಇಟ್ ಈಸ್ ಪ್ಲಸ್ ಪಾಯಿಂಟ್. ಅದಕ್ಕೆ ನಾನು ಇವತ್ತು ಎಕಾನಮಿ ಎಸ್ಸೆನ ನಿಮ್ಗೆ ಹೆಂಗೆ ಅದ್ರ ಬಗ್ಗೆ ವರ್ಕ್ ಮಾಡಬೇಕು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಈ ಎಸ್ಸೆ ತಗೊಂಡಿದ್ದೀನಿ. ಅಂಡ್ ಹೋಪ್ಫುಲಿ ನಿಮ್ಗೆ ಇದು ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಫ್ ಈ ಎಸ್ಸೆ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪಾಪ ಅವರು ಕೂಡ ಹೇಗೆ ಬರೆಯೋದು ಅನ್ನೋದನ್ನ ನೋಡ್ಕೊಳ್ಳಿ. That's all for the day. Thank you. Keep watching.